Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ಆತ್ಮೀಯ ಸ್ನೇಹಿತರೆ, ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ಈಗೂ ಮಾಡ್ತಾರ ಒಂದು ತಾಲೂಕಲ್ಲಿ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ ಬಹುಶಃ. ಯಾಕೆಂದರೆ ದೃಶ್ಯದಲ್ಲಿ ತಾವು ಕಾಣ್ಬೋದು, ಇಷ್ಟು ಮಹಿಳೆಯರು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇಲಾಖೆ ನಾವು ಏನಾದರೂ ಸಮೀಕ್ಷೆ ಮಾಡಿದಾಗ ವಿಶೇಷ ರೀತಿಯಲ್ಲಿ ವೈಯಕ್ತಿಕವಾಗಿ ಕೇರ್ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲಿ ಕೂಡ ಪ್ರಾಮಾಣಿಕ ಕೆಲಸ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರ ಒಂದು ಅಭಿಪ್ರಾಯ. ಹೀಗಾಗಿ ಇವತ್ತು ಬಹಳಷ್ಟು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ. ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಕೂಡ ಇವತ್ತು ಇಂಥ ಸುಡು ಬಿಸಿಲಲ್ಲಿ ಇಷ್ಟು ಮಹಿಳೆಯರು ಆಸಕ್ತಿಯಿಂದ, ಅದರಲ್ಲಿ ಕೂಡ ಆಸಕ್ತಿ ಅನ್ನೋ ಬದಲಾಗಿ ಭಾಳಷ್ಟು ಖುಷಿಯಿಂದ ಇವತ್ತು ಭಾಗಿಯಾಗಿರ್ತಕ್ಕಂಥದ್ದು. ನಾನು ಬಂದಿರ್ತಕ್ಕಂಥ ಸಮಯ ಈಗ 2-2:30 ಆಗಿರ್ಬೋದು. ತುಂಬಾ ಬಿಸಿಲಿದೆ ಸ್ನೇಹಿತರೆ, ನಿಜವಾಗ್ಲೂ ನಡೆಯೋಕ್ಕಾಗಲ್ಲ. ಇಂಥ ಒಂದು ಬಿಸಿಲಲ್ಲಿ ಕೂಡ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಈ ಬಿಸಿಲು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಕ್ರೀಡೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ಪೋರ್ಟ್ಸ್ ಆಡ್ತಿದ್ದಾರಲ್ಲ, ಎಮರ್ಜೆನ್ಸಿ ಅಂತ. ತಮ್ಮ ಹೆಸರು? ಚೈತ್ರ. ಬೆಳಗ್ಗೆ 9 ಗಂಟೆಯಿಂದಲೇ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ರನ್ನಿಂಗ್ ರೇಸು ಮತ್ತು ಈ ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ ಇದೆ ಸರ್, ವಾಲಿಬಾಲು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮೇನ್ ಇಲ್ಲಿ ಕೇಂದ್ರ ಬಿಂದುಗಳಾದಂಥ ಅಧಿಕಾರಿಗಳು ಎಲ್ಲರೂ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಇ.ಒ ಸರು, ಮಾನ್ಯ ತಹಸೀಲ್ದಾರರು ಮತ್ತು CDPO ಸರು, ಹಿರೇಮಠ ಸರ್ ಅವರು ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇರುವುದು ಇನ್ನೊಂದು ಈ ಕಾರ್ಯಕ್ರಮಕ್ಕೆ ನಮಗೆ. ನಾನು ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೆಲ್ಲ ಮಹಿಳೆಯರಿಗೆ ಒಂದು ದಿನ ನಾವು ಅವ್ರಿಗೆ ಖುಷಿಯಾಗಿರಬೇಕು ಮತ್ತು ಅವರು ಸಂತೋಷದಿಂದ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಮತ್ತು ಅವರು ಪ್ರತಿದಿನ ಏನಪ್ಪ ಅಂದರೆ, ಈಗ ಅಂಗನವಾಡಿ ಕಾರ್ಯಕರ್ತ ಆಗಿರ್ಬೋದು ಮತ್ತು ಆಶಾ ವರ್ಕರ್ಸ್ ಆಗಿರ್ಬೋದು, ನಮ್ಮ ಇತರೆ ಏನು ಸಿಬ್ಬಂದಿಗಳಾಗಿರ್ಬೋದು, NRLMನವರಾಗಿರ್ಬೋದು, ಏನು ಮಹಿಳೆಯರಿದ್ದಾರೆ, ಮತ್ತು ಈಗ ಏನು ಗೃಹಲಕ್ಷ್ಮಿ ಏನು ತೊಗೊಳ್ತಾ ಇದ್ದಾರೆ ನಮ್ಮ ಮಹಿಳೆಯರು, ಅವರಾಗಿರ್ಬೋದು, ಮನೆಯಲ್ಲಿ ಅವರು ಸಹ ಒಂದು ಕರ್ತವ್ಯನೇ ಅದನ್ನು. ಆ ರೀತಿ ಎಲ್ಲ ಮಾಡ್ಕೊತ ಇದ್ದಾಗ ಮಹಿಳೆಯರಿಗಾಗಿಯೇ ಒಂದು ದಿನ ನಾವು ಇದನ್ನು ಸೀಮಿತ ಇಟ್ಟು ಇವತ್ತು ಅವರೆಲ್ಲರೂ ಪ್ರತಿಯೊಬ್ಬರು ಬಂದು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಅವರು ಚೆನ್ನಾಗಿ ಇವತ್ತೊಂದು ದಿವಸ ಅವರೆಲ್ಲರೂ ಮನೆ ಏನೈತೆ, ಆಮೇಲೆ ಟೆನ್ಷನ್ನು ಆಫೀಸ್ ಆಗಿರ್ಬೋದು ಅಥವಾ ಅವ್ರ ಮನೆ ಇದ್ದೀರ ಅದೆಲ್ಲನೂ ಬಿಟ್ಟು ಇಲ್ಲಿ ಬಂದು ಚಂದ ಅವರೆಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಲಿ. ಮತ್ತು ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ನಮ್ಮದು ಸಾಂಸ್ಕೃತಿಕ ಸ್ಪರ್ಧೆಯನ್ನು 9-10ಕ್ಕೆ ಇಟ್ಕೊಂಡಿದ್ದೀವಿ. ಇದರಲ್ಲೆಲ್ಲ ಭಾಗವಹಿಸಿ ಅವರು ವಿಜೇತರಾಗಿ ನಾಳೆ ನಾವು ನೆಕ್ಸ್ಟ್ 14ನೇ ತಾರೀಕು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದು ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ,
ಅದರಲ್ಲಿಯೂ ಸಹ ಅವರೆಲ್ಲ ಬಂದು ಆ ಒಂದು ವಿಜೇತರ ಬಂದು ಅಲ್ಲಿ ಪ್ರೈಸಸ್ನೆಲ್ಲ ತೊಗೊಳ್ಳಿ ಅಂತೇಳಿ ನಾವು ಇದನ್ನು ಒಂದು ವಾರದಿಂದನೇ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಅದ್ರ ಪ್ರಕಾರ ಇವತ್ತು ನಮ್ಮೆಲ್ಲ ಅಂಗನವಾಡಿ ಟೀಚರ್ಸು, ಅಂಗನವಾಡಿ ಸಹಾಯಕಿಯರು ಮತ್ತು ಆಶಾ ವರ್ಕರ್ಸು ಮತ್ತು ಇತರೆ ಎಲ್ಲ ಮಹಿಳೆಯರು ಇವತ್ತು ಬಂದು ಭಾಗವಹಿಸಿದ್ದಾರೆ. ಖುಷಿ ಆಯಿತು ನನಗೆ. ಆಮೇಲೆ ಬೆಳಗ್ಗೆಯಿಂದನೇ ನಾವು ಅವರಿಗೆ ಪ್ರತಿಯೊಬ್ಬರೂ ಇಲ್ಲಿಗೆ ಏನು ಸುಮಾರು 9 ಗಂಟೆಯಿಂದ ಪ್ರಾರಂಭ ಆಗಿದೆ. ಎಲ್ಲರೂ ಖುಷಿಯಿಂದ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಇದೊಂದು ಖುಷಿ, ಸಂತೋಷದ ವಿಷಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಹಿಂದೆ ಆಗಿತ್ತಿಲ್ಲ ಗೊತ್ತಿಲ್ಲ, ಇದು ನಾನು ತಿಳಿದಂಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಕ್ರೀಡಾ ಇದರಲ್ಲಿ ನಮ್ಮ ಮಹಿಳೆಯರು ಭಾಗವಹಿಸೋದು ನಿಜಕ್ಕೂ ಸಂತೋಷ ಆಗಿದೆ. ಇದನ್ನು ಇಲ್ಲಿಂದ ನಾವು ಇನ್ನು ಮುಂದೆ ಪ್ರತಿ ವರ್ಷವೂ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಮಾನ್ಯ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಮಹಿಳೆಯರಿಗೂ ಕೂಡ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅವಕಾಶ ಸಿಗಬೇಕು, ಒಂದು ದಿನ ಅವರು ಬಿಡುವನ್ನು ಮಾಡಿಕೊಂಡು ಸುಸಂತೋಷವನ್ನು ಅನುಭವಿಸಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನದಿಂದ ಪ್ರೇರೇಪಿತರಾಗಿರ್ತಕ್ಕಂಥ ನಾವುಗಳ ಎಲ್ಲರೂ ಕೂಡ ಎಲ್ಲ ಇಲಾಖೆಯವರು ಕೂಡ ಇದರಲ್ಲಿ ಭಾಳ ಖುಷಿಯಿಂದ ನಮ್ಮ ಕಚೇರಿಯ ಕೆಲಸ ಕಾರ್ಯಗಳ ಜೊತೆಯಾಗಿಯೇ ಈ ಮಹಿಳೆಯರ ಈ ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ಕೂಡ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹ ಮತ್ತು ಪ್ರೇರಣೆ ನೀಡುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಅವರು ಸಮಾಜಮುಖಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಬೆಂಬಲವಾಗಿ ನಿಲ್ಲಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಮತ್ತು ನನ್ನ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಭಾಗವಹಿಸಿದ್ವಿ ಸರ್. ಏನಿಲ್ಲ ಸರ್, ಇಲ್ಲಿ ತೊಟ್ಟಿಲ ತೂಗುವಂತಹ ಕೈ ಇಡೀ ಜಗತ್ತನ್ನೇ ತೂಗಿಯುವುದು ಎನ್ನುವಂಥ ಒಂದು ನಾನುಡಿಯಂತೆ ಕೇವಲ ಹೆಣ್ಮಕ್ಳು ಅಂತಂದರೆ ಕೇವಲ ಅಡಿಗೆ ಕೋಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅವರು ಸಹಿತವಾಗಿ ಸಾರ್ವಜನಿಕ ಬದುಕಿನಲ್ಲಿ ಬಂದು ತಮಗಿರ್ತಕ್ಕಂಥ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಕ್ರೀಡೆ ಅನ್ನುವಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸನ್ನದ್ಧರಾಗಿ ಅವರು ಸಹಿತವಾಗಿ ಸ್ಫೂರ್ತಿಯುತವಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಇದು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ಈಗಾಗಲೇ ತಾವು ಹೇಳಿದಂತೆ ನಮ್ಮ ಬಳ್ಳಾರಿಯ ಸುಡಿಬಿಸಿಲಿನಲ್ಲಿ ಇಂತಹ ಒಂದು ಸ್ಕಂದನಾಡು ಸಂಡೂರಿನಲ್ಲಿ ಇಂತಹ ಉತ್ಸವಗಳು ಆಗಾಗ ಜರುಗ್ತಾನೆ ಇರ್ತವೆ. ಹಾಗಾಗಿ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ತಾಲೂಕು ಆಡಳಿತ ಇರ್ಬೋದು ಅಥವಾ ಜೊತೆಗೆ ನಮ್ಮ ತಾಲೂಕು ಪಂಚಾಯಿತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ವಿವಿಧ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಮೇಡಮ್ ಅವರು ಈಗ ಆಲ್ರೆಡಿ ಮೀಟಿಂಗ್ ಮಾಡಿಬಿಟ್ಟು ಅರ್ಥಗರ್ಭಿತವಾಗಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕೆನ್ನುವಂಥ ಒಂದು ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ತಮ್ಮದೇ ಆಗಿರ್ತಕ್ಕಂಥ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡಿದರು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಏನಾಗಿದೆ ಅಂತಂದರೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ತಾವು ಹೇಳಿದಂತೆ ಸಾಂಸ್ಕೃತಿಕ ಚಟುವಟಿಕೆಗೂ ಸಹಿತ ಹೆಚ್ಚಿನ ಒಂದು ಅವಕಾಶವನ್ನು ನೀಡಬೇಕಂತ ತಾವು ಹೇಳಿದ್ವಿ. ಇದಕ್ಕೆ ಪೂರಕವಾಗಿ ಈಗ ಆಲ್ರೆಡಿ ನಾವು ಅದಕ್ಕೆ ಸನ್ನದ್ಧರಾಗಿದ್ದೀವಿ. 9 ಮತ್ತು 10ನೇ ತಾರೀಕಿಗೆ ನಾವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ನೃತ್ಯಗಳನ್ನು, ಜೊತೆಗೆ ಈ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ, ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಮಹಿಳೆಯರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ಏನೇನು ಬೇಕೋ ಎಲ್ಲ ರೀತಿಯ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಮ್ಮ ತಾಲೂಕು ಆಡಳಿತ ನಿರ್ಮಾಣ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರು ಇವತ್ತು ದಿವಸ 3 ಭಾಗಗಳನ್ನಾಗಿ ನಾವು ಮಾಡಿದ್ವಿ. ಮೊದಲನೇದು 18ರಿಂದ 25ನೇ ವಯೋಮಿತಿ ಇರ್ತಕ್ಕಂಥ ಮಹಿಳೆಯರು, ನಂತರ 25ರಿಂದ 46 ವರ್ಷದಲ್ಲಿರ್ತಕ್ಕಂಥ ವಯೋಮಿತಿ ಇರ್ತಕ್ಕಂಥ ಮಹಿಳೆಯರು, ತದನಂತರ 46ಕ್ಕಿಂತ ಮೇಲ್ಪಟ್ಟಿರ್ತಕ್ಕಂತಹ ಮಹಿಳೆಯರು 3 ಭಾಗಗಳನ್ನಾಗಿ 3 ಭಾಗಗಳಲ್ಲಿ ನಾವು ವಿವಿಧ ಕ್ರೀಡೆಗಳನ್ನು ನಡೆಸುವುದರ ಮುಖಾಂತರವಾಗಿ ಜೊತೆಗೆ ವಿಭಿನ್ನವಾಗಿರ್ತಕ್ಕಂಥ ಆಟಗಳನ್ನು ಆಡಿಸೋದ್ರ ಮುಖಾಂತರವಾಗಿ ಇದರ ಜೊತೆಗೆ ಮಾರ್ನಿಂಗ್ ಅವರಿಗೆ ಟಿಫನ್ ವ್ಯವಸ್ಥೆ ಮಾಡಿದ್ದೀವಿ, ಜ್ಯೂಸ್ ಕೊಟ್ಟಿದ್ದೀವಿ, ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯು ಸಹಿತವಾಗಿದೆ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಭಾಗವಹಿಸಿರ್ತಕ್ಕಂಥ ಯಾರೊಬ್ಬರಿಗೂ ಸಹಿತವಾಗಿ ತೊಂದರೆಗಳಾಗದಂತೆ, ನೋವಾಗದಂತೆ, ಯಾವುದೇ ರೀತಿಯ ಅಡೆತಡೆಗಳಾಗದಂತೆ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವಿವಿಧ ಎಲ್ಲ ಇಲಾಖೆಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂತಂದರೆ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ, ಸಂಸದರ ಒಂದು ನೇತೃತ್ವದಲ್ಲಿ ಅವರು ಹೇಳುವಂತಹ ಸಲಹೆ ಸೂಚನಾ ಮಾರ್ಗದರ್ಶನಗಳನ್ನು ನಾವು ಚಾಚೂ ತಪ್ಪದೆ ಎಲ್ಲ ಇಲಾಖೆಯವರು ನಾವು ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದು ಖುಷಿ ಪಡ್ತಕ್ಕಂಥ ಸಂಗತಿ ಅಂತ ಅನ್ನೋದು ನನ್ನ ವೈಯಕ್ತಿಕ ತಹಸೀಲ್ದಾರ್ ಇರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, CDP ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಎಲ್ಲ ಅಧಿಕಾರಿಗಳು ಜೊತೆಗೂಡಿ ಇಡೀ ತಾಲೂಕಿನ ಎಲ್ಲ ಮಹಿಳೆಯರಿಗೆ, ದಮನಿತ ಇರ್ಬೋದು, ದೇವದಾಸಿ ಇರ್ಬೋದು, SHG ಗುಂಪುಗಳಿರ್ಬೋದು ಮತ್ತು ಎಲ್ಲ ಮಹಿಳೆಯರು 18 ವರ್ಷದಿಂದ 60 ವರ್ಷ ಇರ್ತಕ್ಕಂಥ ಮಹಿಳೆಯರು 3 ಭಾಗಗಳನ್ನು ಮಾಡಿಕೊಂಡು ನಾವು ಕ್ರೀಡಾಕೂಟ ನಡೆಸಕತ್ತೀವಿ. ಇದರ ವಿಶೇಷ ಏನಂದ್ರೆಗಿನ ಮಹಿಳೆಯರು ಇಡೀ ವರ್ಷ ಪೂರ್ತಿ ಮನೆಯಲ್ಲಿ ದುಡಿದು ಬೇರೆ ಬೇರೆ ರೀತಿಯಲ್ಲಿ ಪರಿಸ್ಥಿತಿಗಳು ಎದುರಿಸಿರ್ತಾರೆ. ಒಂದಿನ ಬಂದು ಇಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಆಟ ಆಡುವುದಕ್ಕೆ ಒಂದು ಪೂರಕವಾಗಿ ವಾತಾವರಣ ಮಾನ್ಯ ಶಾಸಕರು ಮೇಡಮ್ ಅವರು ಸೂಚನೆ ಮೇರೆಗೆ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸುಮಾರು 700 ಮಹಿಳೆಯರು ಇಲ್ಲಿ ಬಂದಿದ್ದಾರೆ. ಅವರ ಉತ್ಸಾಹ, ಸಂತೋಷ ನೋಡಿದರೆ ನಿಜಕ್ಕೂ ನಮಗೆ ಜಗತ್ತಿಗೆದ್ದಂಥ ಸಂತೋಷ ಆಗುತ್ತೆ. ಅಷ್ಟೊಂದು ಮಹಿಳೆಯರು ಉತ್ಸಾಹದಿಂದ ಮತ್ತು ಇಳೆ ವಯಸ್ಸಾದರೂ ಕೂಡ ಓಟದಲ್ಲಿ ನೋಡಿದಾಗ 200 ಮೀಟ್ರ್ 100 ಮೀಟ್ರ್ ಓಟದಲ್ಲಿ ನೋಡಿದಾಗ ಅಷ್ಟು ಸ್ಪೀಡಾಗಿ ಓಡ್ತಾರೆ. ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಮಹಿಳೆಯರು
ನಾವು ಇವತ್ತಿಗೂ ನಾವು ಅವ್ರನ್ನ ಮನೆಯಲ್ಲಿ 4 ಗೋಡೆಯಲ್ಲಿ ಕಟ್ಟಿ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಸಿಕ್ಕರೆ ಏನಾದರೂ ಮಾಡ್ತಾರಂತ ಹೇಳೋಕ್ಕೆ ಇದು ಕ್ರೀಡಾಕೂಟ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೆಲ್ಲ ಮತ್ತು ನನಗೆ 3 ವರ್ಷ ಆಯಿತು. ಮಹಿಳಾ ಒಕ್ಕೂಟದ ಅಧ್ಯಕ್ಷ ಇದ್ದೀನಿ. ಎಲ್ಲರೆಲ್ಲ ಮಹಿಳಾ ಒಕ್ಕೂಟದ ಅಧ್ಯಕ್ಷ ಇದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಮಹಿಳಾ ಒಕ್ಕೂಟದ ಅಧ್ಯಕ್ಷ ಇದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಕಾರ್ಯಕ್ರಮದ ಬಗ್ಗೆ? ಅದು ತುಂಬ ಅಮೋಘವಾದ ಒಂದು ಕಾರ್ಯಕ್ರಮ ಇದು. ನಮ್ಮ ಶಾಸಕರ ಒಂದು ಮಾರ್ಗದರ್ಶನ ಮೇರೆಗೆ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಇವತ್ತೊಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಇಟ್ಕೊಂಡಿದ್ದಾರೆ. ಮಹಿಳೆಯರು ಒಂದು 4 ಗೋಡೆಯಲ್ಲಿ ಇರಬಹುದು, ನೈಪುಣ್ಯತೆ ಇರುತ್ತೆ. ಅದನ್ನು ಎಲ್ಲ ಕಡೆಯಿಂದನೂ ಹೊರಗಡೆ ಬಂದವರು ಅವರೆಲ್ಲರೂ ಸೇರಿ ಅದನ್ನು ಅವರು ಪ್ರದರ್ಶನ ಮಾಡೋಕ್ಕೆ ಒಳ್ಳೆಯ ಒಂದು ಅವಕಾಶಗಳನ್ನು ನೀಡಿದ್ದಾರೆ. ಹಾಗಾಗಿ ಮಹಿಳೆಯನ್ನು ತಂದಿದ್ದೀವಿ. ಇಲ್ಲಿ ಬಹಳಷ್ಟು ಮಹಿಳೆಯರನ್ನ ನಾವು ಕ್ರೀಡಾಕೂಟದಲ್ಲಿ ಅವ್ರನ್ನ ನೋಡಿದರೆ ಹೇಗಿದ್ರೆ ಅಂದರೆ ಒಂಥರ ಅವರು ಮೊದಲಿಂದ ಪ್ರಾಕ್ಟೀಸ್ ಮಾಡಿದ್ರೇನೋ ಅನ್ನೋ ಥರ ಅವರೊಂದು ಪ್ರದರ್ಶನ ಇತ್ತು. ಭಾಳ ಚೆನ್ನಾಗಿ ಆಟ ಆಡಿದರು ಸರ್. ಮತ್ತು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಅವಕಾಶಗಳನ್ನ ಕೊಟ್ಟಿದ್ದೀವಿ. 9ನೇ ತಾರೀಕು ಮತ್ತು 10ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಅವಕಾಶ ಇದೆ. ಆವತ್ತು ಕೂಡ ಹಾಡು, ಸಂಗೀತ ಮತ್ತು ನಾಟ್ಯ ಇರಲಿ ಮತ್ತು ಡ್ಯಾನ್ಸ್ ಆಗಿರಲಿ ಪ್ರತಿಯೊಂದಕ್ಕೂ ಅವ್ರಿಗೆ ಅವಕಾಶ ಇದೆ. ಆವತ್ತು ಕೂಡ ಅವ್ರಿಗೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಇರುತ್ತೆ. ತುಂಬ ಸಂತೋಷವಾಗಿ ಎಲ್ಲರೂ ಭಾಗವಹಿಸ್ತಾರೆ. ಇವತ್ತು ಕೂಡ ತುಂಬ ಸಂತೋಷವಾಗಿ ಎಲ್ಲರೂ ಭಾಗವಹಿಸಿದ್ದಾರೆ. ಏನು DJ ಮೇಲೆ ಕುಣಿತಾ ಇದ್ದಾರೆ. ಮತ್ತು ಅವರು ಒಂದು ಏನು ಮೊದಲಿಗೆ ಇದ್ದಂತಹ ಶಾಲೆಯ ಒಂದು ವಾತಾವರಣಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ತುಂಬ ಖುಷಿಯಾಗಿದ್ದಾರೆ ಸರ್. ತುಂಬ ಉತ್ತಮವಾದ ಒಂದು ಕಾರ್ಯಕ್ರಮ ಸರ್. ಪ್ರತಿ ವರ್ಷ ಇದೇ ರೀತಿ ಆಯೋಜನೆ ಮಾಡಿ ಎಲ್ಲರೂ ನಾವು ಒಂದು ಕಡೆ ಕೂಡಿದಾಗ ನಮ್ಗೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಸಂಡೂರಲ್ಲಿದೆ ಫಸ್ಟ್ ಟೈಮ್ ಅನ್ಕೋತೀನಿ. ಮಹಿಳೆಯರಿಗೋಸ್ಕರ ಪ್ರತಿಯೊಬ್ಬರು ಆಡಲಿ, ಅವರು ಚೆನ್ನಾಗಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು MLA ಮೇಡಮ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇವಾಗ ಖುಷಿ ಆಗ್ತಿದೆ. ಎಲ್ಲರೂ ತುಂಬ ಖುಷಿಯಿಂದ ಆಟ ಆಡಲಿಕ್ಕೆ ಅಕ್ಕಪಕ್ಕದ ಊರಿಂದ ಹಳ್ಳಿಗಳಿಂದ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿದರೆ. ನಮಗೂ ಇವ್ರ ಜೊತೆಗಳಿಗೆಲ್ಲ ಆಟ ಆಡಬೇಕು ಅನಿಸುತ್ತೆ. ಅವ್ರು ಎಷ್ಟು ಏಜ್ ಇದ್ದರೂ ಕೂಡ ನಮಗಿಂತ ಎನರ್ಜೆಟಿಕ್ ಆಗಿ ಆಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಖುಷಿ ಆಗುತ್ತೆ ಸರ್ ನೋಡ್ಬಿಟ್ಟು. ಏನು ಮೇಡಮ್ ಅವರು ಒಂದಿಬ್ಬರು ಮೇಡಮ್ ಅವರೆಲ್ಲ ಹೇಳಿದರು, ನಮಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದಿಷ್ಟು ಆಟಗಳನ್ನ ನಮಗೆ ನೆನಪಾಯಿತು. ಬಟ್ ಇವತ್ತು ಆ ಒಂದು ಬಾಲ್ಯದ ನೆನಪು ಅಂತ ಯಾವ ರೀತಿ ಅನುಭವ ಆಗ್ತಾ ಇದೆ ಈ ಒಂದು ಆಟದಿಂದ ತಮಗೆ? ಸರ್ ನಮಗೂ ಅದೇ ಅನಿಸ್ತಿದೆ. ಚಿಕ್ಕವರಿದ್ದಾಗೆಲ್ಲ ಕೆಲವೊಂದು ಆಟಗಳನ್ನೇ ಮರಿತಾ ಇದ್ದೀವಿ. ಹೋಗ್ತಾ ಮೊಬೈಲು ಅದು ಇದು TV ಅನ್ಕೋತಾ ಜನಗಳ ಜೊತೆಗೆ ಬೆರೆಯೋದು ಕಡಿಮೆ ಆಗ್ತಿದೆ. ಇದನ್ನೆಲ್ಲ ನೋಡಿದಾಗ ಇವತ್ತೆಲ್ಲನೂ ಮೊಬೈಲು TV ಮಕ್ಕಳು ಯಾರು ನೆನಪಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲರೂ ಆಟ ಆಡ್ಕೊಂಡು ಅಯ್ಯೋ ಇದು ಸ್ಟಾರ್ಟ್ ಆಗಿದೆ ಹೋಗೋಣ ಬನ್ನಿ, ಅದು ಸ್ಟಾರ್ಟ್ ಆಗಿದೆ ಹೋಗೋಣ ಬನ್ನಿ ಅಂತ ಖುಷಿಯಿಂದ ಇದ್ದಾರೆ ಸರ್. ಮೇಡಮ್ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಸರ್. ಸರ್ಗೆ ಎಷ್ಟು ಧನ್ಯವಾದಗಳು. ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು. ಎಲ್ಲ ಮಹಿಳೆಯರ ಪರವಾಗಿ, ನಮ್ಮ ಸಂಡೂರಿನ ಪರವಾಗಿ MLA ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಪ್ರತಿಯಲ್ಲೆಲ್ಲ ನಾವು ಪೇಪರಲ್ಲಿ ಮತ್ತು ಇದರಲ್ಲಿ ಅಂದರೆ ವಾಟ್ಸಪ್ ಮೂಲಕ ಎಲ್ಲರಿಗೂ ಎಲ್ಲ ಮಹಿಳೆಯರು ಭಾಗವಹಿಸ್ಬೇಕಂತ ಈ ಕಡೆ ಮೆಟ್ರಿಕ್ ಸೈಡು, ಆಮೇಲೆ ಬೊಮ್ಮಘಟ್ಟ, ರಾಜಾಪುರ, ಚೋರ್ನೂರು ಎಲ್ಲ ಭಾಗದ ನಮ್ಮ ಸಂಡೂರು ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಮೂಲೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೂಡ ಇಲ್ಲಿ ಬಂದಿದ್ದಾರೆ ಸರ್. ಎಲ್ಲರೂ ಕೂಡ ಎಂಥ ಬಿಸಿಲಾಯ್ತಪ್ಪ ಅಂದ್ರೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಅಲ್ಲಿ ಹೋಗಿ ಭಾಗವಹಿಸಿದ್ದಾರೆ ಅಂದರೆ ಇನ್ನೊಂದು ಕಡೆಯೂ ಕೂಡ ಅವ್ರು ಬರ್ತಾ ಇದ್ದಾರೆ. ಒಳ್ಳೆಯ ಒಂದು ಪ್ರೋತ್ಸಾಹದಿಂದ ಇದು ಅಂದರೆ ಈ ಥರದ್ದು ನಾವು ಇನ್ನೂವರೆಗೆ ಮೇಡಮ್ ಅವರು MLA ಮೇಡಮ್ ಅವರು ಇದನ್ನು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರಲ್ಲ, ಒಳ್ಳೆಯ ಒಂದು ಮಹಿಳೆಯರಿಗೆ ಎಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೂಡ ಇಲ್ಲಿ ಬಂದಿದ್ದಾರೆ ಸರ್. ಯಾಕಂದ್ರೆ ಅವ್ರಿಗೆ ಆಡಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಈ T-ಶರ್ಟ್ ಹಾಕೊಂಡು ಆಟ ಆಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಪೂರ್ತಿ 55 ವರ್ಷ ಇದೆ. 55 ವರ್ಷ ಇದ್ದ ಮಹಿಳೆಯನ್ನು ಕೂಡ ಅಲ್ಲಿ ಆಟ ಆಡಲಿಕ್ಕೆ ಎಲ್ಲದರಲ್ಲಿ ಪ್ರೋತ್ಸಾಹನ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರದ ಒಂದು ಪ್ರೋಗ್ರಾಮನ್ನು ನಾವು ಇಲ್ಲಿ ಸರ್ವಿಸ್ ಆದ್ರೂ ಕೂಡ ನೋಡಿಲ್ಲ. ಇದು ಒಳ್ಳೆಯ ಒಂದು ಮಹಿಳೆಯರಿಗಾಗಿ ಒಳ್ಳೆಯ ಒಂದು ಮೇಡಮ್ ಅವರು ಇದನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇದರಲ್ಲಿ ಎಲ್ಲರೂ ಅಂದರೆ ಈ ಭೇದ ಭಾವ ಇರಲಾರ್ದೆ ಎಲ್ಲ ಮಹಿಳೆಯರು ಭಾಗವಹಿಸಲಿ ಅಂತ ಅವರ ಅಭಿಪ್ರಾಯ. ಆಮೇಲೆ ಇದರಲ್ಲಿ ಇನ್ನೂ ಮತ್ತೆ ನಾಳೆ ಸಂಗೀತ ಇದು ಸಂಸ್ಕೃತ ಕಾರ್ಯಕ್ರಮ ಅದಾವೆ ಸರ್. ಅಲ್ಲಿನೂ ಕೂಡ ಎಲ್ಲ ಮಹಿಳೆಯರು ಭಾಗವಹಿಸಲಿ ಅಂತ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಕೂಡ ನಾವು ಇನ್ನೂ ಅದಾವೆ ಸರ್ ಆಟ ಆಡಿಸು. ಅವನ್ನೆಲ್ಲ ಆಟ ಆಡಿಸಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಎಲ್ಲ ಮಹಿಳೆಯರು ಅಂದ್ರೆ ಮೇಡಮ್ ಅವ್ರದ್ದೊಂದು ಕನಸಾಗಿದೆ. ಏನಪ್ಪ ಅಂದರೆ ಎಲ್ಲ ಮಹಿಳೆಯರು ಒಳಗಡೆ ಅಂದ್ರೆ ಮನೆ ಒಳಗಡೆ ಇದ್ದಂಥ ಮಹಿಳೆಯರು ಹೊರಗಡೆ ಬಂದುಬಿಟ್ಟು ಏನು ಅನ್ನೋದನ್ನು ಅವರ ಭವಿಷ್ಯದಲ್ಲಿ ಮುಂದೆ ಬಂದು ಅವರು ಜೀವನ ಮಾಡುವಂಥ ಒಂದು ಕನಸನ್ನು ಅವ್ರು ಕಂಡಿದ್ದಾರೆ. ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಂತ ಹೇಳ್ತಾ
ನನ್ನ ಒಂದೆರಡು ಮಾತು. ನಮಗೆ ಶಾಲೆಯಲ್ಲಿ ಆಡಿದ್ದಷ್ಟೇ ನಮಗೆ ನೆನಪಿತ್ತು. ಮತ್ತು ಯಾರು ಎಲ್ಲರೂ ಆಟ ಆಡ್ಬೇಕಾದ್ರೆ ಅವ್ರು ನೋಡಿ ನಾವು ಭಾಳ ಖುಷಿ ಪಡ್ತಾ ಇದ್ವಿ. ನಮಗೆ ಈಗ ಇಲ್ಲಿ ಬಂದಾಗ ಬಾಲ್ಯ ನೆನಪಾಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಹಿಂಗೆ ಆಡ್ತಿದ್ವಲ್ಲ ಅಂತೇಳಿ ನಮಗೆ ಭಾಳ ಉತ್ಸಾಹ ಆಗಿದೆ. ಅದರಲ್ಲಿ ಈಗ ಎಲ್ಲರಿಗೂ ಟೀ ಶರ್ಟ್ ಕೊಟ್ಟು ನಾವೇನೋ ಮತ್ತೆ ಶಾಲೆಗೆ ಬಂದಿವಿ. ನಾವೀಗ ಮನೆ ಬಿಟ್ಟು ಸಣ್ಣ ಮಕ್ಕಳ ಥರ ಆಗ್ಬಿಟ್ಟಿವಿ. ಈಗ ನಾವು 55 ವರ್ಷ ಅಂದರೆ ನನಗೆ ವಯಸ್ಸಿನ ನೆನಪೇ ಆಗಿಲ್ಲ. ಆ ಥರ ನನಗೆ ಉತ್ಸಾಹ ಆಗಿ 100 ಮೀಟ್ರ್ ಓಟದಲ್ಲಿ ಮತ್ತು ಗುಂಡು ಎಸೆತದಲ್ಲಿ ಅದರಲ್ಲೆಲ್ಲ ನಾನು ಆಡಬೇಕಲ್ಲ ಅನ್ನೋದೊಂದು ಉತ್ಸಾಹ ನನಗೆ ಬಂದಿದೆ. ಮತ್ತು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏರ್ಪಡಿಸಿದ ಮೇಡಮ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಮೇಡಮ್ ಅವರು ಈ ಥರ ಮಹಿಳೆಯರಿಗೆ ಸ್ಪೋರ್ಟ್ಸ್ ಮಾಡಿದ್ದು ಭಾಳ ಖುಷಿನೇ. ಆದರೂ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳೆಲ್ಲ ಬದಿಗಿಟ್ಟು ನಾವು ಇವತ್ತು ನಮ್ಮ ಸ್ಪೋರ್ಟ್ಸ್ ಆಟಗಳು ಆಡಿಸ್ತಿದಾರಪ್ಪ ಅಂತ ಎಷ್ಟು ಖುಷಿಯಿಂದ ಹಗ್ಗ ಜಗ್ಗಾಟ ಇರ್ಬೋದು, ಗುಂಡು ಎಸೆತ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ವುಮೆನ್ಸ್ ಡೇ ಪ್ರಯುಕ್ತ ಮಹಿಳಾ ದಿನಾಚರಣೆ ಅಂದರೆ ಒಂದು ಖುಷಿ. ಬರೀ 4 ಗೋಡೆ ಮಧ್ಯೆ ಇರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಸಣ್ಣ ಮಕ್ಕಳ ಥರ ಎಷ್ಟು 50, 55, 60 ವರ್ಷದವರೆಗೂ ಆದ್ರೂ ಟೀ ಶರ್ಟ್ಗಳು ಹಾಕ್ಕೊಂಡು ಆ ಮಕ್ಕಳು ಹುಮ್ಮಸ್ಸು ಇವತ್ತು ಎಲ್ಲರ ಮುಖದಲ್ಲೂ ಕಾಣ್ತಾ ಇದ್ದೀವಿ. ಇದೇ ಥರ ನಮ್ಮ ಸಂಡೂರಲ್ಲಿ ಪ್ರತಿ ವರ್ಷವೂ ಏನಾದರೂ ಮಹಿಳೆಯರಿಗೆ ಕ್ರೀಡಾಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಇನ್ನೂ ಯಾವುದಾದ್ರೂ ಕೆಲವು ಕಾರ್ಯಕ್ರಮಗಳೆಲ್ಲವೂ ಇದೇ ಥರ ಮಾಡಿದ್ರೆ ಇನ್ನೂ ಹೆಣ್ಮಕ್ಳಿಗೆ ಇನ್ನೂ ಹೆಚ್ಚು ಆಸಕ್ತಿ ಮೂಡಿಸ್ಬೇಕಂತ ಮೇಡಮರಿಗೆ, ಅನ್ನಪೂರ್ಣ ಮೇಡಮರಿಗೆ ಥ್ಯಾಂಕ್ಸ್ ಹೇಳ್ತಾ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳಾ ದಿನಾಚರಣೆ ನಮಗೆ 2 ವರ್ಷದಿಂದ 3 ವರ್ಷದಿಂದ ಆಗ್ತಾನೆ ಇತ್ತು. ಆದರೆ ಪ್ರತಿ ಸಲನೂ ನಮಗೇನು ಅಷ್ಟಿದೆ ಅನಿಸ್ತಿದ್ದಿಲ್ಲ. ಈ ಸಲ MLA ಮೇಡಮ್ ಎಲ್ಲದಕ್ಕೂ ಸಹಕಾರ ಕೊಟ್ಟು ನಾವು ಸಂಜೀವಿನಿ ಯೋಜನೆ ಕಡೆಯಿಂದ ನಾವು ಹೆಣ್ಣುಮಕ್ಕಳು ಇವತ್ತು ಸಣ್ಣ ಮಕ್ಕಳು ಆಗಿಬಿಟ್ಟಿದ್ವಿ. ಎಲ್ಲರೂ ಅಷ್ಟು ಖುಷಿಯಾಗಿ ಗಂಡ ಮಕ್ಕಳನ್ನು, ಆಮೇಲೆ ಒಂದು ಮೊಬೈಲ್ನ, TV ನ ಎಲ್ಲ ಮರೆತು ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಬಾಲ್ಯದ್ದು ನೆನಪಾಯಿತು. ಇವತ್ತು ಯಾವಾಗ ನಾವು ಪ್ರೈಮರಿ ಸ್ಕೂಲಿಂದ ಆಟ ಆಡಿದ್ದನ್ನು ಇವತ್ತು ನೆನಪಾಯಿತು. ನನ್ನ ಹೆಸರು ನಮಸ್ತೆ ಸರ್, ನನ್ನ ಹೆಸರು ಪ್ರಮೀಳಾ ಅಂತೇಳಿ ದೇವದಾಸಿ ಪುನರ್ವಸತಿ ಯೋಜನೆ ಅದರಲ್ಲಿ ಯೋಜನಾ ಅನುಷ್ಠಾನಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ ಸಂಡೂರು ತಾಲೂಕಲ್ಲಿ. ನಮಗೆ ಈ ವರ್ಷ ಭಾಳ ಸಂತೋಷವಾಗ್ತಿದೆ ಸರ್. ದೇವದಾಸಿ ಹೆಣ್ಮಕ್ಳೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸೋದಕ್ಕಾಗಿ. ಅದು ಮೊದಲನೇದಾಗಿ ಏಜ್ ಪರ್ಸನ್ ಅಂದರೆ ಮಹಿಳೆಯರು ಅಂತಂದರೆ ಇವ್ರನ್ನೂ ಒಂದು ಗಮನ ಇಟ್ಟು ನಮ್ಮ CDP ಸರ್, ನಾಗರಾಜ್ ಸರ್ ಅವರು ಮತ್ತು MLA ಮೇಡಮ್ ಅವರು ಕೋಆಪ್ರೇಟ್ ಕೊಟ್ಟು ಚೆನ್ನಾಗಿ ನಮಗೆ ಮುಂದೂಡಿಕೆ ಮಾಡಿ ಇದರಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ ಸರ್. ಎಲ್ಲರೂ ದೇವದಾಸಿ ಹೆಣ್ಮಕ್ಳು ಭಾಳ ಸಂತೋಷದಿಂದ ನಮ್ಮನ್ನು ಅಭಿನಂದಿಸುತ್ತಿದ್ದಾರೆ ಸರ್. ಎಲ್ಲರಿಗೂ ಇದು ಭಾಳ ಚೆನ್ನಾಗಿದೆ. ನಮಗೆ ಇದೊಂದು ಅನುಭವ ಆಗಿದೆ. ಕ್ರೀಡೆಯಲ್ಲಿ ಎಲ್ಲರೂ ಹಮ್ಮಿಕೊಳ್ಳಬಹುದು, ಏಜ್ ಇಲ್ಲ, ವಯಸ್ಸಿನ ಪ್ರಮಾಣ ಇಲ್ಲ ಅಂತೇಳಿ ಇದೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹೆಸರು ಡಾಕ್ಟರ್ ಮಂಜುಳಾ ಅಂತ ಹೇಳಿ. ಇಲ್ಲಿ ಸ್ಮಯರ್ ಆರೋಗ್ಯ ಕೇಂದ್ರದಲ್ಲಿ ನಾವು ದಂತವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ನಾವು ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಂಡೂರಿನಲ್ಲಿ ನಡೆಯುತ್ತಿರುವ ಪ್ರಪ್ರಥಮವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ದೇವೆ. ಬಹಳವೇ ಸಂತೋಷವಾಯಿತು. ಯಾಕಂದರೆ ಯಾವಾಗೂ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದು ಪೇಷಂಟು ಮತ್ತು ಗುಳಿಗೆಗಳು, ಔಷಧಿಗಳು ಅದೇ ಇದರಲ್ಲಿ ಇರೋ ನಮ್ಮ ಎಲ್ಲ ಸಿಬ್ಬಂದಿ, ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ಫಾರ್ಮಸಿ ಇವರಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಬಂದಿದ್ದೇವೆ. ಎಲ್ಲ ಥರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಒಂದು ಪ್ರೋತ್ಸಾಹವನ್ನು ಕೊಡುತ್ತಿದ್ದಾರೆ ಇಲ್ಲಿ. ನಿಜಕ್ಕೂ ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮಗಳು ಮೇಲೆ ಬರಲಿ. ಅನ್ನಪೂರ್ಣ ಮೇಡಮ್ ಅವರಿಗೂ ಮತ್ತು ತುಕಾರಾಮ್ ಸರ್ ಅವರಿಗೂ ಈ ಮೂಲಕ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು. ಏನು ಅನಿಸ್ತಾ ಇದೆಯಮ್ಮ? ಚೆನ್ನಾಗಿದೆ ಸರ್, ಖುಷಿ ಅನಿಸ್ತು ಸರ್. ಅವ್ರ ಕಲೆ ಇದ್ದರು ಕುರ್ಚಿ ಅವ ಸರ್. ಅವ್ರ ಹತ್ರ ಏನು ಕಲೆ ಇದೆ. ನಾನು ಥ್ರೋಬಾಲ್ ಆಡಿದ್ದೀನಿ ಸರ್. ಇವಾಗ ಶಾರ್ಟ್ ಪುಟ್ ಹೋಗಿದ್ದೀನಿ, ಫಸ್ಟ್ ಬಂದಿದ್ದೀನಿ. ಮತ್ತು ಆಮೇಲೆ ಇದು ಥ್ರೋಬಾಲ್ ಆಡಿದೆ, ಫಸ್ಟ್ ಬಂದ್ವಿ. ಮತ್ತು ಈಗ ಸೆಕೆಂಡು, ಮತ್ತು ಇದಾಯ್ತು. ಕಲೆ ಒಳಗಿಂದ ನಾವು ಹೊರಗೆ ತರ್ಬೇಕು ಸರ್. ವಯಸ್ಸಾದ್ರೆ ವಯಸ್ಸಿಗೆ ಸಂಬಂಧ ಇಲ್ಲ, ಮಿತಿ ಮೇರಿಲ್ಲ ಸರ್. ನಾವು ಕಲೆನ ಯಾವಾಗ ಬೇಕಾದ್ರೆ ತರ್ಬೋದು, ಯಾವಾಗ ಬೇಕಾದ್ರೆ ಕಡೆ ತಗೋಬೋದು. ನಮ್ಮ ಖುಷಿಯಲ್ಲಿ ಅದು ಬಿಂದಾಸಾಗಿ ಬಂದ್ಬಿಡ್ತಾರೆ. ನಮ್ಗೆ 10 ಜನ ಕಲ್ತೀವಿ ಅಂದಾಗ ಖುಷಿ ಬಂದಾಗ ಈ ಸರ ಕುಡ್ದಾರ ನಿಶೆ ಏರ್ದಂಗೆ ಆಗ್ತಾರೆ. ಅವಾಗ ನಿಶೆ ಏರ್ದಾಗ ಹೆಂಗೆ ಆಗ್ತದೆ, ಅದು ಏನು ಬೇಕಾದ್ರೆ ಮಾಡ್ತಾನೆ, ಏನು ಮಾಡ್ತಾನೆ ಗೊತ್ತಾಗ್ತಿಲ್ಲ. ಖುಷಿಗೆ ಸುಮ್ಮನೆ ಕುಳ್ದಾಗ್ಬಿಡ್ತಾರೆ. ಬಿಂದಾಸ್ ಹ್ಯಾಪಿ ಆಗೈತೆ.